ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1042ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಬಂದುಬಿಟ್ಟು ರೀಸೆಂಟಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ, ನಥಿಂಗ್ ಫೋನ್ 3A. ಈ ಮೊಬೈಲ್ಗೆ ಸಂಬಂಧಪಟ್ಟ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಆ ವಿಡಿಯೋನ ನೀವೇನಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಈ ವಿಡಿಯೋಗೆ ಸಂಬಂಧಪಟ್ಟ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಈ ಒಂದು ವಿಡಿಯೋ ಆದರೆ ನೋಡ್ಬೋದು. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲ ನ್ಯೂಸ್ ಬಂದ್ಬಿಟ್ಟು ನಮಗೆ ರೆಡ್ಮಿ ನೋಟ್ 14 ಈ ಒಂದು ಮೊಬೈಲ್ ನ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ರು, ಎಲ್ಲರಿಗೂ ಕೂಡ ಗೊತ್ತಿರೋದೆ. ಟೋಟಲ್ ಆಗಿ 3 ಮೊಬೈಲ್ಸ್ ನ ಲಾಂಚ್ ಮಾಡಿದ್ರು. ಅದರಲ್ಲಿ ನೋಟ್ 14 ಏನಿದೆಲ್ಲ ಅದರಲ್ಲಿ ಒಂದು ಹೊಸ ಕಲರ್ ನ ಆಡ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಆಲಿವ್ ಗ್ರೀನ್ ಅಂತೇಳಿ, ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ. ಹಾಗೆ ಬಂದ್ಬಿಟ್ಟು ಡೀಸೆಂಟ್ ಲುಕ್ ಇದೆ ಅಂತಾನೆ ಹೇಳ್ಬೋದು. ಕಲರು ಕೂಡ ನನಗೆ ತುಂಬಾನೇ ಇಷ್ಟ ಆಯ್ತು. ಇವರು ಲಾಂಚ್ ಮಾಡಿರೋ ಪ್ರೈಸ್ ಬಂದ್ಬಿಟ್ಟು 19,000ಕ್ಕೆ ಲಾಂಚ್ ಮಾಡಿದ್ರು. ಇವಾಗ ನಿಮಗೆ 18,000ಕ್ಕೆ ಈ ಒಂದು ಮೊಬೈಲ್ ಸಿಗುತ್ತೆ. ಸ್ಪೆಸಿಫಿಕೇಶನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಆ ಒಂದು ಪ್ರೈಸ್ ರೇಂಜ್ಗೆ ಆರಾಮಾಗಿ ನೀವು ಈ ಒಂದು ಮೊಬೈಲ್ ಆದ್ರೆ ಕನ್ಸಿಡರ್ ಮಾಡಬಹುದು. ಇವಾಗ ಒಂದು ಹೊಸ ಕಲರ್ ನ ಆಡ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಐಫೋನ್ SE 4 ಈ ಮೊಬೈಲ್ ಯಾವಾಗ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ಕೇಳ್ತಿದ್ರಿ. ಲಾಸ್ಟ್ 2-3 ಟೆಕ್ ನ್ಯೂಸ್ ಅಲ್ಲೂ ಕೂಡ ನಾನು ನಿಮಗೆ ಆದ್ರೆ ಹೇಳಿದ್ದೆ, ರಿಪೋರ್ಟ್ಸ್ ಪ್ರಕಾರ ಈ ವಾರದಲ್ಲೇ ನಮಗೆ ಲಾಂಚ್ ಇವೆಂಟ್ ಇರುತ್ತೆ ಅಂತೇಳಿ. ಇವಾಗ ಆಪಲ್ CEO ಟಿಮ್ ಕುಕ್ ಅವರು ಅನೌನ್ಸ್ ಮಾಡಿದ್ದಾರೆ, ಸೆಪ್ಟೆಂಬರ್ 19ನೇ ತಾರೀಕು ಒಂದು ಈವೆಂಟ್ ನ ಕಂಡಕ್ಟ್ ಮಾಡಿದ್ದಾರೆ. ಈ ಒಂದು ಈವೆಂಟ್ ಅಲ್ಲಿ ಈ ಮೊಬೈಲ್ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಐಫೋನ್ SE 4 ಹೆಸರಲ್ಲಿ ಲಾಂಚ್ ಆಗೋದಿಲ್ಲ, ನಿಮಗೆ ಐಫೋನ್ 16e ಈ ಒಂದು ಹೆಸರಲ್ಲಿ ಈ ಮೊಬೈಲ್ ಆದ್ರೆ ಲಾಂಚ್ ಆಗುತ್ತೆ. ರೀಸನ್ ಏನು ಅಂದ್ರೆ ಐಫೋನ್ 16 ಸೀರೀಸ್ ಅಲ್ಲಿ ಒಂದು ಸ್ವಲ್ಪ ಚೇಂಜಸ್ ಮಾಡಿ ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಇದರಲ್ಲಿ ನಿಮಗೆ A18 ಚಿಪ್ಸೆಟ್ ಇರುತ್ತೆ, ಆಪಲ್ ಇಂಟೆಲಿಜೆನ್ಸ್ ಸಪೋರ್ಟ್ ಇರುತ್ತೆ, ಸಣ್ಣ ನಾಚ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ಕ್ಯಾಮ್ರಾನು ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನ ಪ್ರೈಸಸ್ ವಿಷಯಕ್ಕೆ ಬಂದ್ರೆ ತುಂಬಾ ಜನ ಪ್ರೈಸ್ ಬಗ್ಗೆನೇ ಕೇಳ್ತಿದ್ದೀರಾ. ತುಂಬಾ ಕಮ್ಮಿ ಪ್ರೈಸಿಗೆ ಸಿಗುತ್ತಾ, ಒಂದು 30,000 35,000 ಈ ಒಂದು ರೇಂಜ್ ಅಲ್ಲಿ ಸಿಗುತ್ತಾ ಅಂತ ಹೇಳ್ಬಿಟ್ಟು ಕೇಳ್ತಿದ್ದೀರಾ. ಅಷ್ಟೇ ಕಮ್ಮಿ ಪ್ರೈಸಿಗೆ ಏನಂದ್ರೂ ಕೂಡ ಸಿಗೋದಿಲ್ಲ. ನಮ್ಮ ಇಂಡಿಯಾದಲ್ಲಿ ಬೇಸ್ ವೆರೈಟಿ ಏನಿಲ್ಲ ಅಂದ್ರೂ ಕೂಡ ನಿಮಗೆ 50,000ದಿಂದ ಸ್ಟಾರ್ಟ್ ಆಗುತ್ತೆ. ಅದೇ ನೀವು ಅಮೆರಿಕಾ ಸೈಡ್ ಎಲ್ಲ ನೋಡ್ಕೊಂಡ್ರೆ 40,000 42,000. ಸೊ ಈ ಒಂದು ರೇಂಜ್ ಅಲ್ಲಿ ಅವರಿಗಾದ್ರೆ ಸಿಗುತ್ತೆ. ಆದ್ರೆ ನಮ್ಮ ಇಂಡಿಯಾದಲ್ಲಿ ಏನಿಲ್ಲ ಅಂದ್ರೂ ಕೂಡ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ 50,000 ಇರುತ್ತೆ. 50,000 ಕೊಟ್ಟು ನೀವು ಈ ಮೊಬೈಲ್ ತಗೊಂತೀರಾ ಅಂತ ಹೇಳ್ಬಿಟ್ಟು ನನಗೆ ಒಂದ್ಸಲ ಕಾಮೆಂಟ್ ಸೆಷನ್ ಅಲ್ಲಿ ಆದ್ರೆ ತಿಳಿಸಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಜಿಯೋ ಕಂಪ್ನಿಯವರು ಫೈನಲಿ ಹಾಟ್ಸ್ಟಾರ್ ಅವ್ರ ಜೊತೆ ಮರ್ಜ್ ಆಗಿದ್ದಾರೆ. ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿರೋದೆ. ಇನ್ಮೇಲಿಂದ ನಮಗೆ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಇರೋದಿಲ್ಲ, ಜಿಯೋ ಹಾಟ್ಸ್ಟಾರ್ ಆದ್ರೆ ಇರುತ್ತೆ. ಹೆಸರು ಚೇಂಜ್ ಆಗಿದೆ, ಲೋಗೋ ಚೇಂಜ್ ಆಗಿದೆ, ಇಂಟರ್ಫೇಸ್ ಕೂಡ ತುಂಬಾನೇ ಚೆನ್ನಾಗಿದೆ, ನೋಡೋದಕ್ಕೆ ತುಂಬಾ ಪ್ಲೆಸೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಜನ ಏನ್ ಅನ್ಕೊಂತಿದ್ದಾರೆ ಅಂದ್ರೆ ಜಿಯೋ ಸಿನಿಮಾನ ಹಾಟ್ಸ್ಟಾರ್ ಅಲ್ಲಿ ಮರ್ಜ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅನ್ಕೊಂತಿದ್ದೀರಾ. ಅದು ಸುಳ್ಳು. ಜಿಯೋ ಸಿನಿಮಾ ಸಪರೇಟ್ ಆಗಿನೇ ಇದೆ, ಅದನ್ನ ಅವ್ರು ಯಾವುದೇ ರೀತಿ ಟಚ್ ಮಾಡಿಲ್ಲ. ಇವಾಗ ಜಿಯೋ ಕಂಪ್ನಿಯವ್ರು ಏನ್ ಮಾಡಿದ್ದಾರೆ ಅಂದ್ರೆ ಹಾಟ್ಸ್ಟಾರ್ ಅಲ್ಲಿ ಒಂದ್ ಸ್ವಲ್ಪ ಶೇರ್ಸ್ ನ ಇವರು ಪರ್ಚೇಸ್ ಮಾಡಿದ್ರು. ಇವಾಗ ಇನ್ನ ಒಂದ್ ಸ್ವಲ್ಪ ಶೇರ್ಸ್ ನ ಪರ್ಚೇಸ್ ಮಾಡ್ಬಿಟ್ಟು ಕಂಪ್ಲೀಟ್ ಆಗಿ ಮರ್ಜ್ ಆಗಿ ಇವರು ಕೂಡ ಕಂಟ್ರೋಲ್ ಮಾಡ್ತಿದ್ದಾರೆ. ಇವಾಗ ಹೊಸ ಪ್ಲಾನ್ಸ್ ಕೂಡ ಇವರು ಆದ್ರೆ ಲಾಂಚ್ ಮಾಡಿದ್ದಾರೆ, ಸೂಪರ್, ಮೊಬೈಲು, ಹಾಗೆ ಬಂದ್ಬಿಟ್ಟು ಪ್ರೀಮಿಯಂ. ಸೊ ಈ ರೀತಿಯಾಗಿ 3 ಕೆಟಗರಿಯಲ್ಲಿ ನಿಮಗೆ ಈ ಒಂದು ಪ್ಲಾನ್ಸ್ ಆದ್ರೆ ಇರುತ್ತೆ. ಇವಾಗ ನೀವು ಮೊಬೈಲ್ ಎಡಿಷನ್ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೀರಾ ಅಂದ್ರೆ ₹150 ನಿಮಗೆ 3 ತಿಂಗಳು ವ್ಯಾಲಿಡಿಟಿ ಇರುತ್ತೆ. ₹500 ರೀಚಾರ್ಜ್ ಮಾಡಿಸಿದ್ರೆ ನಿಮಗೆ 1 ವರ್ಷದವರೆಗೂ ನಿಮಗೆ ಸಬ್ಸ್ಕ್ರಿಪ್ಷನ್ ಆದ್ರೆ ಇರುತ್ತೆ. ತುಂಬಾ ಅಂದ್ರೆ ತುಂಬಾ ರೀಸನಬಲ್ ಅಂತಾನೆ ಹೇಳ್ಬೋದು. 720p ರೆಸಲ್ಯೂಷನ್ ಅಲ್ಲಿ ವಿಡಿಯೋಸ್ ನ ನೋಡಬಹುದು. ಹಾಗೆ ಬಂದ್ಬಿಟ್ಟು ಮಧ್ಯ ನಿಮಗೆ ಆಡ್ಸ್ ಕೂಡ ಬರುತ್ತೆ. ಅದೇ ರೀತಿ ನಿಮಗೆ ಸೂಪರ್ ಕೂಡ ಇದೆ. ಇದು ಕೂಡ ಅಷ್ಟೇ, 3 ತಿಂಗಳಿಗೆ ₹300 ಚಾರ್ಜ್ ಮಾಡ್ತಿದ್ದಾರೆ, 1 ವರ್ಷಕ್ಕೆ ₹900 ಚಾರ್ಜ್ ಮಾಡ್ತಿದ್ದಾರೆ. ಇನ್ನ ಪ್ರೀಮಿಯಂ ವಿಷಯಕ್ಕೆ ಬಂದ್ರೆ ನೀವು 3 ತಿಂಗಳಿಗೆ ಬೇಕು ಅಂದ್ರೆ ₹500 ಕಟ್ಟಬೇಕು, 1 ವರ್ಷಕ್ಕೆ ಸಬ್ಸ್ಕ್ರಿಪ್ಷನ್ ಬೇಕು ಅಂದ್ರೆ ₹1,500 ಇಟ್ಟಿದ್ದಾರೆ. ತುಂಬಾ ರೀಸನಬಲ್ ಅಂತಾನೆ ಹೇಳ್ಬೋದು. ಬೇರೆ OTT ಪ್ಲಾಟ್ಫಾರ್ಮ್ಸ್ ಗೆ ಕಂಪೇರ್ ಮಾಡಿದ್ರೆ ಇವ್ರ ಪ್ರೈಸಸ್ ತುಂಬಾನೇ ಚೆನ್ನಾಗಿದೆ, ತುಂಬಾ ರೀಸನಬಲ್ ಆಗಿದೆ. ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಅಲ್ಲಿ, ಅದೇ ನಿಮಗೆ ಜಿಯೋ ಹಾಟ್ಸ್ಟಾರ್ ಅಲ್ಲೂ ಕೂಡ ಒಳ್ಳೊಳ್ಳೆ ಮೂವೀಸ್ ಬರುತ್ತೆ, ಮೂವೀಸ್ ಆಗಿರ್ಬೋದು, ಸೀರೀಸ್ ಆಗಿರ್ಬೋದು. ನೆಕ್ಸ್ಟ್ ನಮಗೆ IPL ಬರುತ್ತೆ. IPL ಕೂಡ ಫ್ರೀ ಇರೋದಿಲ್ಲ, ಮಿನಿಮಮ್ ಸಬ್ಸ್ಕ್ರಿಪ್ಷನ್ ತಗೊಂಡ್ಲೇಬೇಕಂತನೂ ಕೂಡ ಒಂದ್ ಸ್ವಲ್ಪ ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ನನಗೆ ಕೇಳಿದ್ರೆ ಇವಾಗಿರೋ OTT ಪ್ಲಾಟ್ಫಾರ್ಮ್ಸ್ ಗೆ ಕಂಪೇರ್ ಮಾಡಿದ್ರೆ ಜಿಯೋ ಹಾಟ್ಸ್ಟಾರ್ ಪ್ರೈಸಸ್ ಆಗಿರ್ಬಂದ್ಬಿಟ್ಟು ಕಂಟೆಂಟ್ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಅಮೆರಿಕಾದಲ್ಲಿ ಒಂದು ಝೂ ಇದೆ, ಸ್ಯಾನ್ ಆಂಟೋನಿಯಾ ಅಂತೇಳಿ. ಈ ಝೂ ಅವರು ತುಂಬಾ ಚೆನ್ನಾಗಿ ತಲೆ ಉಪಯೋಗಿಸಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಇವ್ರಿಗೆ ಐಡಿಯಾ ಯಾವ ರೀತಿ ಬಂತ ನನಗಂತೂ ಗೊತ್ತಿಲ್ಲ. ರೀಸನ್ ಏನು ಅಂದ್ರೆ ರೀಸೆಂಟ್ ಆಗಿ ನಮಗೆ ವ್ಯಾಲೆಂಟೈನ್ಸ್ ಡೇ ಆಯ್ತಲ್ಲ, ತುಂಬಾ ಜನ ಬ್ರೇಕಪ್ ಆಗಿರೋ ಚಾನ್ಸಸ್ ಕೂಡ ಇರುತ್ತೆ. ಇವಾಗ ದ್ವೇಷನೂ ಕೂಡ ಇರುತ್ತೆ. ಇವಾಗ ಬ್ರೇಕಪ್ ಆಯ್ತು ಅಂದ್ರೆ ಆ ಲವರ್ ಮೇಲೆ ತುಂಬಾ ಮಟ್ಟಿಗೆ ದ್ವೇಷ ಇರುತ್ತೆ ಅಂತಾನೆ ಹೇಳ್ಬೋದು. ಆ ದ್ವೇಷನ ನೀವು ಕಮ್ಮಿ ಮಾಡ್ಕೋಬೇಕು ಅಂದ್ರೆ ನಮ್ ಝೂ ಬನ್ನಿ ಅಂತ ಹೇಳ್ಬಿಟ್ಟು ಇವ್ರಾದ್ರೆ ಹೇಳಿದ್ರು. ಈ ಝೂ ಅಲ್ಲಿ ಏನ್ ಮಾಡಿದ್ದಾರೆ ಗೊತ್ತಾ, ಇಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಅನಿಮಲ್ಸ್ ಇರುತ್ತೆ, ಬರ್ಡ್ಸ್ ಇರುತ್ತೆ, ಇನ್ಸೆಕ್ಟ್ಸ್ ಇರುತ್ತೆ. ಸೊ ಈ ರೀತಿಯಾಗಿ ಎಲ್ಲ ಅನಿಮಲ್ಸ್ ಕೂಡ ಅಲ್ಲಾದ್ರೆ ಇಟ್ಟಿರ್ತಾರೆ. ಅದಕ್ಕೆ ಆಹಾರವಾಗಿ ವೆಜಿಟೇಬಲ್ಸ್ ಕೊಡ್ತಾರೆ, ಕಾಕ್ರೋಚ್ ಕೊಡ್ತಾರೆ, ಹಾಗೆ ಬಂದ್ಬಿಟ್ಟು ರ್ಯಾಟ್ ಕೊಡ್ತಾರೆ. ಇದೆಲ್ಲನೂ ಕೂಡ ಆ ಒಂದು ಪ್ರಾಣಿಗೆ ಆಹಾರ ಅಂತಾನೆ ಹೇಳ್ಬೋದು. ಅಲ್ಲಿ ನೀವು ಹೋಗಿದ್ದಾದ್ಮೇಲೆ ಇವಾಗ ನನಗೆ ಬ್ರೇಕಪ್ ಆಗಿದೆ ಅಂತ ಇಟ್ಕೊಳ್ಳಿ, ಇವಾಗ ನನ್ನ ಹುಡುಗಿ ಮೇಲೆ ನನಗೆ ಕೋಪ ಇದೆ ಅಂದ್ರೆ ಆ ಹುಡುಗಿ ಹೆಸರು ಹೇಳಿದ್ರೆ ಅದಕ್ಕೆ ಆ ಒಂದು ಹೆಸರಾದ್ರೆ ಇಡ್ತಾರೆ. ಜಿರಳೆಗಾದ್ರೂ ಆ ಒಂದು ಹೆಸರು ಇಡ್ತಾರೆ, ಇಲ್ಲಾಂದ್ರೆ ಇಲಿಗಾದ್ರೂ ಇಡ್ತಾರೆ. ಫ್ರೀ ಆಗಿ ಇಡೋದಿಲ್ಲ, ಮತ್ತೆ ಅದಕ್ಕೆ ನೀವು ದುಡ್ಡು ಕಟ್ಟಬೇಕಾಗತ್ತೆ. ಜಿರಳೆಗಾದ್ರೆ $10 ಚಾರ್ಜ್ ಮಾಡ್ತಿದ್ದಾರೆ. ಅದೇ ನೀವು ಇಲಿಗೆ ಹೆಸರು ಇಡಬೇಕು ಅಂದ್ರೆ $25 ವರೆಗೂ ಚಾರ್ಜ್ ಮಾಡ್ತಿದ್ದಾರೆ. ಇಲ್ಲಪ್ಪ ನಾವು ಪ್ಯೂರ್ ವೆಜಿಟೇರಿಯನ್ಸ್, ನಮಗೆ
ನಮಗೆ ವೆಜಿಟೇಬಲ್ಸ್ ಸಾಕು ಅಂದರೆ $5 ಚಾರ್ಜ್ ಮಾಡ್ತಿದ್ದಾರೆ. ಇವಾಗ ನಾನು ಒಂದು $10 ಕೊಟ್ಬಿಟ್ಟು ಆ ಜಿರಳೆಗೆ ನನ್ನ ಹುಡುಗಿ ಹೆಸರಿಡಿ ಅಂದರೆ ಅವ್ರ ಹೆಸರು ಇಡ್ತಾರೆ, ಅದನ್ನು ನಮಗೆ ಕೊಡ್ತಾರೆ. ನಾವು ತಗೊಂಡೋಗ್ಬಿಟ್ಟು ಇನ್ಸೆಕ್ಟ್ಸ್ ಇಲ್ಲಾಂದ್ರೆ ಯಾವುದಾದ್ರೂ ಒಂದು ಅನಿಮಲಿಗಾದರೆ ಕೊಡಬೇಕು. ಅದು ತಿನ್ನತ್ತಲ್ಲ, ಅದನ್ನು ನೋಡ್ಬಿಟ್ಟು ಎಂಜಾಯ್ ಮಾಡಿ, ಅವಾಗ ನಿಮಗೆ ದ್ವೇಷ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳಿದ್ದಾರೆ. ಇದೆಂಥ ಐಡಿಯಾನ ನನಗಂತೂ ಗೊತ್ತಿಲ್ಲ. ಅಂದರೆ ಒಂದು ಪ್ರಾಣಿ ಸತ್ತೋಗ್ತಾ ಇದೆ, ಅದು ತಿಂತಾ ಇದೆ, ಅದನ್ನ ನೋಡಿ ನಾವು ಎಂಜಾಯ್ ಮಾಡ್ಬೇಕಂತೆ, ಆವಾಗ ದ್ವೇಷ ಕಮ್ಮಿ ಆಗತ್ತಂತೆ. ನೋಡಿದ ತಕ್ಷಣ ನನಗೆ ಶಾಕ್ ಆಯಿತು. ಯಾವ ರೀತಿ ಎಲ್ಲ ತಲೆ ಉಪಯೋಗಿಸ್ತಾರೆ ಅಂದರೆ ಅಲ್ಲಿನೂ ಕೂಡ $25 $10 ಚಾರ್ಜ್ ಮಾಡ್ತಿದ್ದಾರೆ. ಕಮ್ಮಿ ಏನು ಚಾರ್ಜ್ ಮಾಡ್ತಿಲ್ಲ, ಒಂದು ಸ್ವಲ್ಪ ಜಾಸ್ತಿನೇ ಚಾರ್ಜ್ ಮಾಡ್ತಿದ್ದಾರೆ. ಈ ನ್ಯೂಸ್ ಕೇಳಿದ್ದಾದ್ಮೇಲೆ ನಿಮ್ಮ ರಿಯಾಕ್ಷನ್ ಏನು ಅಂತ ಹೇಳ್ಬಿಟ್ಟು ಎಮೋಜಿ ರೂಪದಲ್ಲಿ ನನಗೊಂದ್ಸಲ ಕಾಮೆಂಟ್ ಸೆಷನ್ ಅಲ್ಲಿ ಆದ್ರೆ ತಿಳಿಸಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಿವೋ ಇಂದ. ವಿವೋ ಕಂಪ್ನಿಯವರು ಇವತ್ತು ನಮ್ಮ ಇಂಡಿಯಾದಲ್ಲಿ ವಿವೋ V50 ಸೀರೀಸ್ ನ ಲಾಂಚ್ ಮಾಡಿದ್ದಾರೆ. ನಾನೇನ್ ಅನ್ಕೊಂಡೆ ಅಂದ್ರೆ V50 V50 Pro ಎರಡು ಮೊಬೈಲ್ಸ್ ಲಾಂಚ್ ಮಾಡ್ತಾರೆ ಅನ್ಕೊಂಡೆ, ಆದ್ರೆ ಇವ್ರು ನೋಡಿದ್ರೆ ವಿವೋ V50 ಮಾತ್ರ ಲಾಂಚ್ ಮಾಡಿದ್ದಾರೆ. ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡೋದಕ್ಕಿಂತ ಮುಂಚೆ ಡಿಸೈನ್ ನೋಡಿ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಡಿಸೈನ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಆಲ್ V40 ಸೀರೀಸ್ ತರಾನೇ ಕಾಣಿಸುತ್ತೆ. V40 ಯಾವ ರೀತಿ ಇದೆಯೋ V50 ಸೀರೀಸ್ ಕೂಡ ನಿಮಗೆ ಒಂದು ಸ್ವಲ್ಪ ಅದೇ ರೀತಿ ಇರುತ್ತೆ. ಇನ್ನು ಡಿಸ್ಪ್ಲೇ ವಿಷಯಕ್ಕೆ ಬಂದ್ರೆ 6.77 ಇಂಚಸ್ ಫುಲ್ HD ಪ್ಲಸ್ ಡಿಸ್ಪ್ಲೇ ಇಂದ ಬರುತ್ತೆ. MOLED ಡಿಸ್ಪ್ಲೇ ಅಂತಾನೆ ಹೇಳ್ಬೋದು. ಡಿಸ್ಪ್ಲೇ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. V40 ಸೀರೀಸ್ಗೆ ಕಂಪೇರ್ ಮಾಡಿದ್ರೆ V50 ಸೀರೀಸ್ ಅಲ್ಲಿ ಡಿಸ್ಪ್ಲೇ ನಿಮಗೆ ಒಂದು ಸ್ವಲ್ಪ ಚೇಂಜಸ್ ಆದ್ರೆ ಮಾಡಿದ್ದಾರೆ. ಇನ್ನು ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಇನ್ನು ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ರೇಟ್ ಸೈಡ್ ನಿಮಗೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮ್ರಾ 50 ಮೆಗಾಪಿಕ್ಸೆಲ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಗೆ ಸಪೋರ್ಟ್ ಮಾಡುತ್ತೆ. Zeiss ಪಾರ್ಟ್ನರ್ಶಿಪ್ ಇಂದ ಬರುತ್ತೆ. ಸೆಕೆಂಡರಿ ಕ್ಯಾಮ್ರಾನು ಕೂಡ 50 ಮೆಗಾಪಿಕ್ಸೆಲ್ ಇರುತ್ತೆ. ಅಲ್ಟ್ರಾ ವೈಡ್ ಆಂಗಲ್ ಸೆನ್ಸರ್. ಫ್ರಂಟ್ ಕ್ಯಾಮ್ರಾನು ಕೂಡ ನಿಮಗೆ 50 ಮೆಗಾಪಿಕ್ಸೆಲ್ ಇರುತ್ತೆ. 6000 mAh ಬ್ಯಾಟರಿ ಇರುತ್ತೆ. 90 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. IP69 ರೇಟಿಂಗ್ ಇಂದ ಬರುತ್ತೆ. ಹಿಂದಿನ ಸಲ ನಿಮಗೆ ವಾಟರ್ ರೇಟಿಂಗ್ ಇರಲಿಲ್ಲ, ಈ ಸಲ ನಿಮಗೆ IP69 ರೇಟಿಂಗ್ ಆದ್ರೆ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಒಂದು ಸ್ವಲ್ಪ ಚೇಂಜಸ್ ಮಾಡಿಬಿಟ್ಟು ಈ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡಿದ್ದಾರೆ. ಇನ್ನು ಈ ಮೊಬೈಲ್ ಪ್ರೈಸ್ ವಿಷಯಕ್ಕೆ ಬಂದ್ರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, 8GB 128GB 35,000 ಇಟ್ಟಿದ್ದಾರೆ. 8GB 256GB 37,000 ಇಟ್ಟಿದ್ದಾರೆ. 12GB 512GB 41,000 ಇಟ್ಟಿದ್ದಾರೆ. ಪ್ರೈಸ್ ಮಾತ್ರ ತುಂಬಾ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು. ವಿಪರೀತವಾಗಿ ಜಾಸ್ತಿ ಆಯ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇಲ್ಲ, 5,000 ಜಾಸ್ತಿ ಇಟ್ಟಿದ್ದಾರೆ. ಇದೇ ಮೊಬೈಲ್ಸ್ ನ ಇವರು 30,000ದಿಂದ ಲಾಂಚ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರ್ತಿತ್ತು. ರೀಸನ್ ಏನು ಅಂದ್ರೆ ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಒಂದು ಸ್ವಲ್ಪ ನಮಗೆ ಲೋಯೆಸ್ಟ್ ಪ್ರೊಸೆಸರ್, ಇನ್ನ ಬೆಟರ್ ಪ್ರೊಸೆಸರ್ ಯೂಸ್ ಮಾಡಬಹುದಿತ್ತು, ಆದ್ರೂ ಕೂಡ ಪರವಾಗಿಲ್ಲ. ಆದ್ರೆ ಈ ಕ್ಯಾಮ್ರಾ ಇಲ್ಲಿ ಪ್ರೊಸೆಸರ್ ಒಂದ್ ಕಡೆ ನೀವು ಕಾಂಪ್ರಮೈಸ್ ಆಗಿದ್ದೀರಾ ಅಂದ್ರೆ ಮೊಬೈಲ್ ಎಲ್ಲ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಕ್ಯಾಮ್ರಾಸ್ ಮಾತ್ರ ಸೂಪರ್ ಡೂಪರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ವಿ ಸೀರೀಸ್ ಅಂದ್ರೇನೆ ಕ್ಯಾಮ್ರಾ, ಅದ್ರ ಜೊತೆಗೆ ಇವರು ಸ್ಟೋರೇಜ್ ಟೈಪ್ 2.2 ಕೊಟ್ಟಿದ್ದಾರೆ. UFS 3.1 ಆದ್ರೂ ಕೊಡ್ಬೋದಿತ್ತು. 35,000 ಇಟ್ಟು UFS 2.2 ಅಂದ್ರೆ ಅಲ್ಲಿ ದೊಡ್ಡ ಮೈನಸ್ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ಕೆಲವೊಂದು ಮೈನಸ್ ಕೂಡ ಇದೆ. ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಆಫ್ಲೈನ್ ಟಾರ್ಗೆಟೆಡ್ ಮೊಬೈಲ್ಸ್. ನನಗೆ ಕೇಳಿದ್ರೆ 30,000 ಒಳಗಡೆನೆ ನಿಮಗೆ ಇನ್ನ ಚೆನ್ನಾಗಿರೋ ಮೊಬೈಲ್ಸ್ ಆದ್ರೆ ಇದೆ, ನೀವು ಬೇಕಂದ್ರೆ ಆ ಒಂದು ಮೊಬೈಲ್ಸ್ ನ ಕನ್ಸಿಡರ್ ಮಾಡಬಹುದು. ಇಲ್ಲ ನಮಗೆ ಯಾಕೋ ಈ ಮೊಬೈಲ್ ಇಷ್ಟ ಆಗಿದೆ ಅಂದ್ರೆ ಆರಾಮಾಗಿ ನೀವು ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಬಹುದು. ಸೊ ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.